ನಮಸ್ತೆ ಸರ್ ಎಲ್ಲರಿಗೂ. ಸರ್ ನಾನಿವತ್ತು ನಿಮಗೆ ಒಂದು ಸುಂದರವಾದಂಥ ತೋಟ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಪಕ್ಕದಲ್ಲಿ ಎಷ್ಟು ಹಚ್ಚ ಹಸಿರಾಗಿ ಮಾಡಿದೆ ಅಂಥ ತೋಟಗಳಿದು. ಭಾಳ ಚೆನ್ನಾಗಿದೆ, 100% ಲೀಗಲ್ಲು. ಈ ತೋಟದ ಪಕ್ಕದಲ್ಲಿ ಏನು ನಿಮಗೆ ತಂತಿ ಬೇಲಿ ಆಗಿದೆಯಾ, ಇದು ನಿಮಗೆ ಕಂಪ್ಲೀಟಾಗಿ ಅಡಿಕೆ ಕುಂದಿರಿಸಿರುವಂಥ ತೋಟ. ಇದು ರೆಡಿ ತೋಟ. ಇದು 2 ಎಕರೆ 13 ಗುಂಟೆ ಬರುತ್ತೆ ಸರ್. ಕೆಂಪು ಮಣ್ಣು, ಸ್ಕ್ವೇರ್ ಇದೆ. ನಿಮಗೆ ಇದಕ್ಕೆ ಜಮೀನ್ ಎಂಟ್ರೆನ್ಸ್ ಬಂದ್ಬಿಟ್ಟು ತಾರ್ ರೋಡ್ ಬರುತ್ತೆ. ಆ ತಾರ್ ರೋಡ್ ತೋರಿಸ್ತೀನಿ, ಬನ್ನಿ ಹೋಗೋಣ ಹೇಗಿದೆ ಅಂಥೇಳಿ. ನೋಡಿ, ಇದು ತಾರ್ ರೋಡು. ಪಕ್ಕದಲ್ಲಿ ಒಳ್ಳೆ ತೋಟ. ಈ ತಾರ್ ರೋಡ್ಗೆ ಅಪ್ರೋಚ್ ಆಗಿ ಎಲ್ಲ ಕಂಪ್ಲೀಟ್ ತಂತಿ ಬೇಲಿ ಆಗಿದೆ. ಇದು ಅಡಿಕೆ ಕುಂದಿರಿಸಿರುವಂಥ ಡ್ರಿಪ್ ಆಗಿರುವಂಥ ತೋಟ. ಸುಂದರವಾದಂಥ ತೋಟ ಸರ್. ಇದು ಭಾಳ ಚೆನ್ನಾಗಿದೆ, 100% ಲೀಗಲ್ಲು, ಜನರಲ್ ಪ್ರಾಪರ್ಟಿ. ಒಂದು ವಿಲೇಜ್ಗೆ ಅಟ್ಯಾಚ್ ಆಗಿ 1 ಎಕರೆ 19 ಗುಂಟೆ ಇದೆ. ಅಲ್ಲಿ 2 TC ಪ್ಲಸ್ ಬೋರು ಎಲ್ಲ ನೀಟಾಗಿದೆ, ತಂತಿ ಬೇಲಿ ಆಗಿದೆ ಅದು ಸಹ. ಮತ್ತು ನಂತರ ಬಂದ್ಬಿಟ್ಟು ಈ ಒಂದು ಜಮೀನು, ಅದು ಇದು 2 ಸೇರಿಬಿಟ್ಟು ನಮಗೆ ಒಂದು 3.5 ಎಕರೆ ಸಮಥಿಂಗ್ ಬರುತ್ತೆ. 3.5-3.75 ಎಕರೆ ಬರುತ್ತೆ. ತಾರ್ ರೋಡ್ಗೆ ಅಪ್ರೋಚ್ ಆಗಿ ಭಾಳ ಒಳ್ಳೆ ಪ್ರಾಪರ್ಟಿ. ಇದು ನಿಮಗೆ ಪ್ರೈಸ್ ಏನು ವಿಷಯಕ್ಕೆ ಬಂದರೆ, ಇದು ಸರ್ 30 ಲಕ್ಷ 1 ಎಕರೆ ಹೇಳ್ತಾಯಿದ್ರೆ, ಸ್ವಲ್ಪ ನೆಗೋಷಿಯಬಲ್ ಆಗಿ ಕೊಡೋಣಂತೆ. ಒಳ್ಳೆ ಪ್ರಾಪರ್ಟಿ, ನೀರಾವರಿ, ಕೆಂಪು ಮಣ್ಣು, ಅಡಿಕೆ ಕುಂದಿರಿಸಿದ್ದಾರೆ. ಜಸ್ಟ್ ಇರೋದನ್ನು ನಾವು ಮೇಂಟೆನೆನ್ಸ್ ಮಾಡ್ಕೊತ ಹೋಗ್ಬೇಕಷ್ಟೆ. ಭಾಳ ಒಳ್ಳೆ ಗುಡ್ ಪ್ರಾಪರ್ಟಿ. ಬನ್ನಿ ನಿಮಗೆ ತಾರ್ ರೋಡ್ ತೋರಿಸ್ತೀನಿ ಹೇಗಿದೆ ಅಂಥೇಳಿ. ತಾರ್ ರೋಡು ಈ ಕಡೆ ವಿಲೇಜ್ ಬರುತ್ತೆ. ಈ ಕಡೆ ವಿಲೇಜ್ಗೆ ಅಟ್ಯಾಚ್ ಆಗಿ ಎಲ್ಲ ತೋಟಗಳಿದ್ದಾವೆ. ಭಾಳ ಒಳ್ಳೆ ಸುಂದರವಾದಂಥ ತೋಟ ಇದು. ಬೆಂಗಳೂರಿಲಿಂದ 190 ಕಿಲೋಮೀಟ್ರ್ ಆಗುತ್ತೆ. ಎಕ್ಸಲೆಂಟ್ ಪ್ರಾಪರ್ಟಿ. ಇದು ರೋಡಿಂದ ತಾರ್ ರೋಡು ಕಮ್ಮಿ ಅಂದರೆ ಇದು 200 ಅಡಿ ತಾರ್ ರೋಡ್ ಬರುತ್ತೆ. ಆ ತುದಿಯಿಂದ ಈ ಕಡೆ ತುದಿವರೆಗೂ. ಮತ್ತು ತಾರ್ ರೋಡಿಂದ 200 ಮೀಟ್ರ್ ಒಳಗಡೆ ಬಂದಮೇಲೆ ನಮಗೆ ರಸ್ತೆ. ಈ ತಂತಿ ಬೇಲಿ ಪಕ್ಕದಲ್ಲಿ ತಾರ್ ರೋಡಿಂದ ಒಂದು 350 ಮೀಟ್ರ್ ಒಳಗಡೆ ಬಂದಮೇಲೆ ಇದು ರಸ್ತೆ ಬರುತ್ತೆ. ರಸ್ತೆಗೇನು ಸಮಸ್ಯೆ ಇಲ್ಲ ಸರ್. ಇದು ರಸ್ತೆಯಿಂದ ಒಳಗಡೆ ಬಂದ ಮೇಲೆ ನಾವು ಸೀದಾ ಇಲ್ಲಿ ಪಕ್ಕದಲ್ಲಿ ಒಂದು ತೋಟ ನೋಡ್ಬೋದು. ಎಲ್ಲ ತೆಂಗು ಮಾಡಿ ಕಂಪ್ಲೀಟ್ ತಂತಿ ಬೇಲಿ ಮಾಡಿಬಿಟ್ಟು ಫಿನಿಶಿಂಗ್ ಮಾಡಿದವ್ರೆ. ಯಾವುದೇ ಥರ ಅಗ್ರಿಕಲ್ಚರಲ್ಲಿ ವ್ಯತ್ಯಾಸ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ಲಸ್ ನಿಮಗೆ ಇಲ್ಲಿ ಒಳ್ಳೆ ಬೋರ್ ಇದೆ. ಈ ಜಮೀನಿಗೆ ಬೋರ್ ಇದೆ, ಕಂಪ್ಲೀಟಾಗಿ ಒಳ್ಳೆ ನೀರು ಬಿದ್ದಿದೆ. ರೆಡ್ ಸಾಯಿಲ್, ಕೆಂಪು ಮಣ್ಣು. ಸರಿ, 320 ಗುಂಟೆ ಬರುತ್ತೆ. 3 ಎಕರೆ 20 ಗುಂಟೆ, ಅಂದರೆ 3.5 ಎಕರೆ. ಶಿಸ್ತಾಗಿ ಇದು ರೆಡ್ ಸಾಯಿಲು ವಿತ್ ಬೋರು, ನೀರಾವರಿ. ಒಳ್ಳೆ ಹಿಂಗೆ ಬೋರಿನ ವ್ಯವಸ್ಥೆ ಇದೆ. ನೋಡಿ, ಮತ್ತೊಮ್ಮೆ ತೋರಿಸ್ತಿದ್ದೀನಿ ಬೋರು. ರಸ್ತೆ, ಜಮೀನಿಂದ ಅಲ್ಲಿ ಪಕ್ಕದಲ್ಲಿ ದಾರಿ ತೋರಿಸಿದ್ದೀನಿ. ಇಲ್ಲಿ ಪಕ್ಕದಲ್ಲೆಲ್ಲ ತೋಟ ಬರ್ತವೆ. ಇದು ತಾರ್ ರೋಡು. ನೋಡಿ, ತಾರ್ ರೋಡಲ್ಲಿ ಬರುತ್ತೆ. ತಾರ್ ರೋಡಿಂದ ಹೀಗೆ ಒಳಗಡೆ ಬರಬೇಕು. ಈಗ ಒಳಗಡೆ ಬರೋದಕ್ಕೆ ರಸ್ತೆ ನೀಟಾಗಿದೆ. ಪಕ್ಕದಲ್ಲಿ ತೋಟ ಮಾಡಿದ್ದಾರೆ. ಇದೆಲ್ಲ ರೆಡ್ ಸಾಯಿಲು, ಬೋರ್ ಇದೆ. 3 ಎಕರೆ 20 ಗುಂಟೆ ಜಮೀನಿದೆ. 4 ಕಡೆಗೂ 4 ಮೂಲೆ ಸ್ಕ್ವೇರ್ ಆಗಿದೆ ನೀಟಾಗಿ. ಈ ಥರ ಭೂಮಿಗಳು ಸಿಗೋದು ತುಂಬ ಕಡಿಮೆ. ನೋಡಿ, ಉಳುಮೆ ಮಾಡಿ ಅಚ್ಚುಕಟ್ಟು ಮಾಡಿ ಒಳ್ಳೆ ಮಣ್ಣನ್ನು ರೈತರು ಎಷ್ಟು ಚೆನ್ನಾಗಿ ಹದ ಮಾಡಿಟ್ಟಿದ್ದಾರೆ. ಈ ಒಂದು ಭೂಮಿಗೆ ನಾನು ಒಂದು ಸಲಾಮ್ ಹೊಡಿತೀನಿ ರೈತರಿಗೆ. ಯಾಕೆಂದರೆ ರೈತ ಕಷ್ಟಪಟ್ಟ ಮೇಲೆ ಭೂಮಿಗೆ ಒಂದು ಕಳೆ ಬರುತ್ತೆ, ಪ್ರಕೃತಿ ಚೆನ್ನಾಗಿರುತ್ತೆ. ಪ್ರಕೃತಿ ಜೊತೆಗೆ ರೈತ ಒಂದು ಬೆವರು ಸುರಿಸಿರ್ತಾರಲ್ಲ, ಆ ಬೆವರಿನ ಕಲೆ ಇದು ನೋಡ್ತಾ ಇರೋದು ನೀವು. ಯಾಕೆ ಅಂದರೆ ಎಲ್ಲರೂ ನಾನು ಅಗ್ರಿಕಲ್ಚರ್ ಮಾಡ್ತೀನಿ ಅಂದರೆ ಅವರಿಗೆ ಭೂಮಿ ಇರೋದಿಲ್ಲ. ಭೂಮಿ ಇದ್ದಂಥವ್ರಿಗೆ ಸರಿಯಾಗಿ ಮೇಂಟೈನ್ ಮಾಡಲ್ಲ. ಆದರೆ ಈ ರೈತರು ಆ ಥರ ಮಾಡಿಲ್ಲ. ತೋಟನ ಯಾವ ಥರ ಮಾಡಬೇಕು ಅನ್ನೋದಕ್ಕೆ ಈ ಒಂದು ಜಮೀನು ನೋಡಿದರೆ ಮಾದರಿ ಆಗುತ್ತೆ. ಈ ರೈತರಿಗೆ ಒಂದು ಖುಷಿ ತರುತ್ತೆ, ಅಥವಾ
ಒಂದು ಇಡೀ ಅನ್ನ ಕೊಡೋಂಥ ರೈತ ಭೂಮಿನ ಅಷ್ಟು ಪ್ರೀತಿಯಾಗಿ ಸ್ವಚ್ಛವಾಗಿ ಇಟ್ಕೊಂಡು ಇದರಲ್ಲಿ ಬೆಳೆ ಬೆಳೆಯೋದಕ್ಕೆ ಒಂದು ಒಳ್ಳೆ ಉತ್ತಮ ಅವಕಾಶ ಇದು ಅಂತ ನಾನು ಹೇಳ್ತೀನಿ. ನೋಡಿ ಭೂಮಿ ಮತ್ತೊಮ್ಮೆ ತೋರಿಸ್ತೀನಿ ಸರ್. ಈ ಥರ ಭೂಮಿ ನಾನು ಕೊಡೋಂಥ ಭೂಮಿಗಳು ಡಿಫ್ರೆಂಟಾಗಿರುತ್ತೆ. ನೋಡಿ ಇದು ಬಾರ್ಡ್ರು, ಕಂಪ್ಲೀಟಾಗೆ ಬಾರ್ಡ್ರ್ ತೋರಿಸ್ತೀನಿ ನಿಮಗೆ. ಸ್ವಚ್ಛವಾದಂಥ ಜಮೀನಿದು, ನೀಟಾಗಿ ಇದೆಲ್ಲ ಬೇಲಿ ಈ ಥರ ಸ್ಕ್ವೈರ್ ಇದೆ ಭೂಮಿ. ಎಲ್ಲ ರೈತರು ನೋಡಿ ಖುಷಿ ಪಡ್ತಿದ್ದಾರೆ ಈ ಥರ ಒಂದು ಪ್ರಾಪರ್ಟಿನ. ಕೆಂಪು ಭೂಮಿ, ತಂತಿ ಬೇಲಿ ಪಕ್ಕದಲ್ಲಿ ಬರುತ್ತೆ. ಆ ಕಡೆ ತಂತಿ ಬೇಲಿ ಆಗಿರೋದ್ರಿಂದ ನಮ್ಮ ಜಮೀನಿಗೆ ನಾವು ಸಹ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ಖರ್ಚು ಕಡಿಮೆ ಬರುತ್ತೆ. ಓನ್ಲಿ ನಾವು ಯು ಟೈಪ್ ಮಾಡ್ಕೊಬೇಕಷ್ಟೇ ನಾವು. ಇದಕ್ಕೆ ಹೈಟಲ್ಲಿದೆ. ಇದಕ್ಕೆ ದಾಳಿಂಬೆ, ಪಪ್ಪಾಯಿ, ಅಡಿಕೆ, ತೆಂಗು ಈ ಥರ ಎಲ್ಲ ಮಾಡ್ಕೊಬೋದು. ಮತ್ತು ವಿಲೇಜ್ ಅಟ್ಯಾಚ್ ಆಗಿ 1 ಎಕರೆ 19 ಗುಂಟೆ ಇದೆ. ಅದರ ನಂತರ 2 ಎಕರೆ 13 ಗುಂಟೆ, ಅದರ ನಂತರ ಇದು 3 ಎಕರೆ 20 ಗುಂಟೆ. ಟೋಟಲ್ ಆಗಿ ಕೆಂಪು ಭೂಮಿ, ನಂಬರ್ 1 ಸಾಯಿಲು. ಒಂದು ಜಮೀನಿಂದ ಇನ್ನೊಂದು ಜಮೀನಿಗೆ ಕೇವಲ ಒಂದು 300 ಅಡಿ ಡಿಫ್ರೆಂಟ್ ಇದೆ ಅಷ್ಟೇ. ನೋಡಿ ಮೊದಲನೇದಾಗಿ ತೋರಿಸಿದ ನನ್ನ ತೋಟ ಅಲ್ಲಿ ಬರುತ್ತೆ, ನಂತರ 2ನೇ ತೋಟ ಈ ಕಡೆ ಬರುತ್ತೆ, ನಂತರ ಇಲ್ಲಿ ಬರುತ್ತೆ. ಇದೇ ಜಮೀನು. ಇದು ಪ್ರೈಜಿನ ವಿಷಯಕ್ಕೆ ಬಂದರೆ ಈ ಒಂದು ಜಮೀನು ಸರ್ 25 ಲಕ್ಷ ರೂಪಾಯಿ 1 ಎಕರೆ ಹೇಳ್ತಾಯಿದ್ದಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ನಿಮಗೆ ಜಮೀನು ಇಷ್ಟ ಆಯಿತು ಅಂದರೆ ನೋಡಿ ಮಾಡಿಕೊಡೋಣ. ತುಂಬ ಒಳ್ಳೆ ಪ್ರಾಪರ್ಟಿ ವಿತ್ ಬೋರ್ ಇದೆ, ಕರೆಂಟ್ ಇದೆ, ಅನುಕೂಲ ಇದೆ, ತುಂಬ ಚೆನ್ನಾಗಿದೆ. ಪಕ್ಕದವರು ಅಡಿಕೆ ತೆಂಗು ಮಾಡಿದ್ದಾರೆ. ಎಷ್ಟು ಹೊಸ್ದಾಗಿ ಹಾಕಿರೋಂಥ ತೆಂಗು ನೋಡಿ, ಎಷ್ಟು ಸುಂದರವಾಗಿದೆ ವ್ಯೂ. ನನ್ನ ವಿಡಿಯೋದಲ್ಲಿ ನಿಮಗೆ ನೀಟಾಗಿ ಕಾಣ್ತಿದೆಯಲ್ಲ ಗೊತ್ತಿಲ್ಲ. ಗಾಳಿ ಇದೆ ಸ್ವಲ್ಪ. ಇಂಥ ಭೂಮಿನ ಯಾರೇ ಆಯಿತು ಆಯ್ಕೆ ಮಾಡಬೇಕಾದ್ರೆ ಇಂಥ ಭೂಮಿನ ಆಯ್ಕೆ ಮಾಡಿ ಅಂತೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಎಲ್ಲ ರೇಟಿನ ವಿಷಯ ತಿಳಿಸಿದ್ದೀನಿ. ನಿಮಗೆ ಹೆಚ್ಚಿನ ಮಾಹಿತಿಗೆ ಜಮೀನು ವಿಸಿಟ್ ಕೊಡಿ. ಆಮೇಲೆ ಒಳ್ಳೆ ಜಮೀನನ್ನ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು. ಬಾಯ್ ಸರ್.